ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭಾರತವನ್ನ ಸಾಮಾನ್ಯವಾಗಿ ನದಿಗಳ ತಾಯಿ ಅಂತ ಕರೆಯಲಾಗುತ್ತೆ. ಇದು ಅದರ ಶ್ರೀಮಂತ ಸಂಸ್ಕೃತಿ, ಜೀವನ ವಿಧಾನ, ಕೃಷಿ ಮತ್ತು ಆರ್ಥಿಕತೆಯನ್ನ ಸಂಕೇತಿಸುತ್ತೆ. ದೇಶದಾದ್ಯಂತ ಪ್ರತಿಯೊಂದು ಪ್ರದೇಶ, ಹಳ್ಳಿ ಮತ್ತು ಪಟ್ಟಣಗಳಿಗೆ ನದಿಗಳು ಪ್ರಮುಖವಾಗಿವೆ. ಗಂಗಾ, ಯಮುನಾ, ಗೋದಾವರಿ ಮತ್ತು ಕಾವೇರಿಯಂತಹ ಪ್ರಸಿದ್ಧ ನದಿಗಳನ್ನ ತಾಯಿಯ ಸ್ಥಾನದಲ್ಲಿಟ್ಟು ಗೌರವಿಸಲಾಗುತ್ತೆ, ಪೂಜಿಸಲಾಗುತ್ತೆ. ಈ ನದಿಗಳಿಗೆ ಮಹಿಳೆಯರ ಹೆಸರಿಡೋದು ಮತ್ತು ಅವುಗಳನ್ನು ದೇವತೆಗಳು ಅಂತ ಪೂಜಿಸೋದು ಸಂಪ್ರದಾಯವಾಗಿದೆ. ನದಿಗಳಲ್ಲಿ ಕಂಡುಬರುವ ಜೀವಶಕ್ತಿ, ತೃಪ್ತಿ ಮತ್ತು ಪೋಷಣೆಯನ್ನ ಹೆಚ್ಚಾಗಿ ಮಹಿಳೆಯರೊಂದಿಗೆ ಹೋಲಿಸಲಾಗುತ್ತೆ ಮತ್ತು ತಾಯಿ ಅಂತ ಪೂಜಿಸಲಾಗುತ್ತೆ. ಆದರೂ ಭಾರತದಲ್ಲಿನ ನೂರಾರು ನದಿಗಳಲ್ಲಿ ಒಂದನ್ನ ಮಾತ್ರ ಪುರುಷ ನದಿ ಎನ್ನಲಾಗುತ್ತೆ. ಅದೇ ಬ್ರಹ್ಮಪುತ್ರ ನದಿ. ಹಾಗಾದ್ರೆ ಇದರ ಮಹತ್ವ ಏನು ಗೊತ್ತಾ? ಇಲ್ಲಿದೆ ನೋಡಿ. ಬ್ರಹ್ಮನ ಮಗನೇ ಬ್ರಹ್ಮಪುತ್ರ ನದಿ. ಸಂಸ್ಕೃತದಲ್ಲಿ ಬ್ರಹ್ಮಪುತ್ರ ಎಂಬ ಹೆಸರಿನ ಅರ್ಥ ಬ್ರಹ್ಮನ ಮಗ. ಪುರಾಣಗಳ ಪ್ರಕಾರ ಋಷಿ ಪತ್ನಿ ಶಾಂತನಳು ಬ್ರಹ್ಮನ ಕಾರಣದಿಂದಾಗಿ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಈ ಮಗ ಭೌತಿಕ ರೂಪದಲ್ಲಿ ಉಳಿಯುವ ಬದಲು ನೀರಾಗಿ ರೂಪಾಂತರಗೊಂಡು ಭೂಮಿಯ ಮೇಲೆ ಹರಿಯಲು ಪ್ರಾರಂಭಿಸಿದ. ಅವನು ಬ್ರಹ್ಮನ ಮಗನಾಗಿದ್ದರಿಂದ ನದಿಗೆ ಬ್ರಹ್ಮಪುತ್ರ ಅಂತ ಹೆಸರಿಸಲಾಯಿತು. ಈ ಹೆಸರು ನದಿಯ ಪೌರಾಣಿಕ ಮತ್ತು ಧಾರ್ಮಿಕ ಮಹತ್ವವನ್ನ ಮಾತ್ರವಲ್ಲದೆ ಪುರಾಣಗಳು, ಜಾನಪದ ಮತ್ತು ಪ್ರಾಚೀನ ವೇದಗಳ ಪ್ರಕಾರ ಅದರ ಪೂಜ್ಯ ಸ್ಥಾನಮಾನವನ್ನು ಪ್ರತಿಬಿಂಬಿಸುತ್ತೆ. ಈ ಪೌರಾಣಿಕ ನಂಬಿಕೆಗಳು ನದಿಯ ಪಾವಿತ್ರ್ಯತೆ ಮತ್ತು ಅದರ ಭೌಗೋಳಿಕ ಭವ್ಯತೆಯಿಂದಾಗಿ ಬ್ರಹ್ಮಪುತ್ರ ನದಿಯನ್ನ ಪುಲ್ಲಿಂಗ ನದಿ ಅಂತ ಪರಿಗಣಿಸಲಾಗುತ್ತೆ. ಬ್ರಹ್ಮಕುಂಡದಲ್ಲಿ ನೀರಿನ ರೂಪದಲ್ಲಿ ಸಂಗ್ರಹ. ಋಷಿ ಶಾಂತನು ಮತ್ತು ಅವರ ಪತ್ನಿ ಅಮೋಘ ಒಬ್ಬ ಮಗನನ್ನ ಬಯಸಿ ಪ್ರಾರ್ಥಿಸಿದ್ರು. ಬ್ರಹ್ಮದೇವ ಅಮೋಘಳ ಸೌಂದರ್ಯಕ್ಕೆ ಮೋಹಗೊಂಡು ಅವರನ್ನ ನೋಡಿದಾಗ ಅದರಿಂದ ಒಬ್ಬ ಮಗ ಜನಿಸಿದ. ಆದರೆ ಅವನು ನೀರಿನ ರೂಪದಲ್ಲಿ ಪ್ರಕಟಗೊಂಡ. ಈ ನೀರನ್ನ 4 ಪರ್ವತಗಳ ನಡುವೆ ಅಂದ್ರೆ ಕೈಲಾಸ, ಗಂಧಮಾದನ, ಜರುದಿ ಮತ್ತು ಸಂಬರ್ವತಕ ಬ್ರಹ್ಮಕುಂಡ ಎಂಬ ಸರೋವರದಲ್ಲಿ ಇರಿಸಲಾಯಿತು. ನೀರು ಹರಿಯುವಂತೆ ಮಾಡಿದ ಪರಶುರಾಮ. ಮಾನವರ ಉದ್ಧಾರಕ್ಕಾಗಿ ಈ ನೀರನ್ನ ಬಿಡುಗಡೆ ಮಾಡಲು ತನ್ನ ತಾಯಿಯನ್ನ ಕೊಂದ ಪಾಪದಿಂದ ಮುಕ್ತಿ ಪಡೆಯಲು ಬಯಸಿದ ಪರಶುರಾಮ ತನ್ನ ಕೊಡಲಿಯಿಂದ ಪರ್ವತದ ಒಂದು ಭಾಗವನ್ನ ಕತ್ತರಿಸಿ ನದಿಯನ್ನ ಹರಿಯುವಂತೆ ಮಾಡಿದ್ರು. ಇದೇ ಬ್ರಹ್ಮಪುತ್ರ ನದಿಯಾಯ್ತಂತೆ. ಈ ಕಥೆಯು ಕಾಲಿಕಾ ಪುರಾಣ ಎಂಬ ಪ್ರಾಚೀನ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಮಹಾಭಾರತದಲ್ಲೂ ಈ ನದಿ ಬಗ್ಗೆ ಪ್ರಸ್ತಾಪ. ಮಹಾಭಾರತದ ಸಮಯದಲ್ಲಿ ಪಾಂಡವರು ಕಾಡಿನಲ್ಲಿ ವಾಸಿಸುತ್ತಿದ್ದಾಗ ಈ ಪ್ರದೇಶದಲ್ಲಿ ಸಮಯ ಕಳೆದ್ರು ಅಂತ ಜಾನಪದ ಕಥೆಗಳು ಹೇಳುತ್ತವೆ. ಒಂದು ದಿನ ತಾಯಿ ಕುಂತಿಗೆ ಬಾಯಾರಿಕೆ ಆಗತ್ತೆ ಮತ್ತು ಅವಳ ಮಕ್ಕಳಾದ ಅರ್ಜುನ, ಭೀಮ, ನಕುಲ ಮತ್ತು ಸಹದೇವರು ನೀರು ತರಲು ಪ್ರಯತ್ನಿಸಿದ್ರು. ಅರ್ಜುನನು ನೀರನ್ನ ವಿಶಿಷ್ಟ ರೀತಿಯಲ್ಲಿ ಸೃಷ್ಟಿಸಿದ್ದರಿಂದ ಬ್ರಹ್ಮಪುತ್ರವನ್ನ ವಿಶೇಷ ಅಂತ ಪರಿಗಣಿಸಲಾಗಿದೆ. ಪುರಾಣಗಳ ಪ್ರಕಾರ ಬ್ರಹ್ಮಪುತ್ರ ಪೂರ್ವಜರ ಶಕ್ತಿಯನ್ನ ಹೊಂದಿದೆ. ಅದರ ಹರಿವು, ಶಕ್ತಿ, ಅಗಲ ಮತ್ತು ಅದರ ದ್ವೀಪಗಳು ಮತ್ತು ದಡಗಳ ಜೀವ ವೈವಿಧ್ಯ ನೀರಿನ ಮೂಲವಾಗಿ ಮಾತ್ರವಲ್ಲದೆ ಶುದ್ಧತೆ, ಶಕ್ತಿ, ಧರ್ಮ ಮತ್ತು ಸಮೃದ್ಧಿಯ ಸಂಕೇತವಾಗಿಯೂ ಅದರ ಪಾತ್ರವನ್ನ ಪ್ರದರ್ಶಿಸುತ್ತೆ. ಬೌದ್ಧ ಧರ್ಮದಲ್ಲೂ ನದಿ ಬಗ್ಗೆ ಉಲ್ಲೇಖ. ಇನ್ನೊಂದು ರೂಪಾಂತರದಲ್ಲಿ ಬ್ರಹ್ಮದೇವ ಶಾಂತನು ಮತ್ತು ಅಮೋಘಳ ಪ್ರಾರ್ಥನೆಗೆ ಒಲಿದು ಮಗನನ್ನ ಕೊಟ್ರು. ಆದರೆ ಅದು ನದಿಯ ರೂಪದಲ್ಲಿ ಜನ್ಮ ತಾಳ್ತು. ಟಿಬೆಟ್ನಿಂದ ಬಾಂಗ್ಲಾದೇಶದವರೆಗೆ ಹರಿದು ಲಕ್ಷಾಂತರ ಜನರಿಗೆ ಸಹಾಯ ಮಾಡುತ್ತೆ. ಬೌದ್ಧ ಸಂಪ್ರದಾಯದಿಂದ ಚಾಂಗ್ಥಾಂಗ್ ಪ್ರಸ್ಥಭೂಮಿಯಲ್ಲಿ ಒಂದು ದೊಡ್ಡ ಸರೋವರವಿತ್ತು. ಕರುಣಾಮಯಿ ಬೋಧಿಸತ್ವನು ಹಿಮಾಲಯ ಪರ್ವತಗಳ ಮೂಲಕ ಒಂದು ಮಾರ್ಗವನ್ನು ಸೃಷ್ಟಿಸಿ ನದಿಯನ್ನ ಹರಿಯುವಂತೆ ಮಾಡಿದ್ರು. ಇದರಿಂದ ಕೆಳಗಿನ ಜನರಿಗೆ ಉಪಯೋಗವಾಯಿತು. ಇನ್ನು ಯೋಗಿನಿ ತಂತ್ರದಂತಹ ಗ್ರಂಥಗಳಲ್ಲಿ ಬ್ರಹ್ಮಪುತ್ರ ನದಿಯು ಬ್ರಹ್ಮ ಮತ್ತು ಶಾಂತನು ಎಂಬ ಇಬ್ಬರು ಪೌರಾಣಿಕ ತಂದೆಯರನ್ನ ಹೊಂದಿದ್ರು ಅಂತ ಹೇಳಲಾಗಿದೆ. ಈ ನದಿ ಹಿಂದೂಗಳು, ಜೈನರು ಮತ್ತು ಬೌದ್ಧರಿಂದ ಪೂಜಿಸಲ್ಪಡುತ್ತೆ. ಅದರ ನೀರು ಪವಿತ್ರ ಅಂತ ಪರಿಗಣಿಸಲಾಗಿದೆ. ಮಾನಸ ಸರೋವರದಲ್ಲಿ ಜನಿಸುವ ನದಿ. ಬ್ರಹ್ಮಪುತ್ರ ನದಿ ಟಿಬೆಟ್ನ ಪವಿತ್ರ ಮಾನಸ ಸರೋವರದಿಂದ ಹುಟ್ಟುತ್ತೆ. ಅಲ್ಲಿ ಸ್ಥಳೀಯರು ಇದನ್ನ ತ್ಸಾಂಗ್ಪೋ ಅಂತ ಕರೀತಾರೆ. ಸರಿಸುಮಾರು 2900 ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವ ಇದು ಟಿಬೆಟ್ ಅನ್ನ ದಾಟಿ ಅರುಣಾಚಲ ಪ್ರದೇಶವನ್ನ ಪ್ರವೇಶಿಸುತ್ತೆ. ಅಲ್ಲಿ ಇದನ್ನ ದಿಹ್ ಅಂತ ಕರೆಯಲಾಗುತ್ತೆ. ನಂತರ ಇದು ಅಸ್ಸಾಂಗೆ ಪ್ರವೇಶಿಸಿದಾಗ ಬ್ರಹ್ಮಪುತ್ರ ಅಂತ ಪ್ರಸಿದ್ಧವಾಗುತ್ತೆ. ಅಸ್ಸಾಂನಲ್ಲಿ ನದಿಯು ವಿಶ್ವದ ಅತಿ ದೊಡ್ಡ ನದಿ ದ್ವೀಪಗಳಲ್ಲಿ ಒಂದಾದ
ಮಜುಲಿಯನ್ನ ರೂಪಿಸುತ್ತೆ. ಅಸ್ಸಾಂ ಮೂಲಕ ಹರಿಯುವ ಬ್ರಹ್ಮಪುತ್ರ ರಾಜ್ಯಕ್ಕೆ ಪ್ರಮುಖ ಜೀವನಾಡಿಯಾಗಿದ್ದು ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ ಅಗತ್ಯವಾದ ಬೆಂಬಲವನ್ನ ಒದಗಿಸುತ್ತೆ. ವಿಶ್ವದ 9ನೇ ಅಗಲವಾದ ನದಿ. ಬ್ರಹ್ಮಪುತ್ರ ನದಿಯ ಮಹತ್ವ ಅದರ ಭೌಗೋಳಿಕ ಗಾತ್ರವನ್ನು ಮೀರಿ ವಿಸ್ತರಿಸುತ್ತೆ. ಇದು ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆರ್ಥಿಕ ಪ್ರಾಮುಖ್ಯತೆಯನ್ನು ಸಹ ಹೊಂದಿದೆ. ಭಾರತದ 3ನೇ ಅತಿದೊಡ್ಡ ನದಿಯಾಗಿ ಮತ್ತು ವಿಶ್ವದ 9ನೇ ಅಗಲವಾದ ನದಿಯಾಗಿ ಇದು ಪ್ರಾದೇಶಿಕ ಜೀವ ವೈವಿಧ್ಯತೆ, ಕೃಷಿ ಮತ್ತು ಮೀನುಗಾರಿಕೆಗೆ ನಿರ್ಣಾಯಕವಾಗಿದೆ. ನದಿಯ ಹರಿವು, ಪ್ರವಾಹ, ಮಣ್ಣಿನ ವಿತರಣೆ ಮತ್ತು ಜಲಸಂಪನ್ಮೂಲಗಳು ಸ್ಥಳೀಯ ಸಮುದಾಯಗಳಿಗೆ ಜೀವನೋಪಾಯವನ್ನ ಒದಗಿಸುತ್ತವೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರು. ಇದು ಅಸ್ಸಾಂ ಮತ್ತು ಇತರ ಈಶಾನ್ಯ ಪ್ರದೇಶಗಳನ್ನು ದಾಟುವಾಗ ಇದು ಭೂದೃಶ್ಯವನ್ನ ಮರುರೂಪಿಸುತ್ತೆ ಮತ್ತು ಮಧ್ಯಪ್ರದೇಶಗಳಲ್ಲಿ ಹಳ್ಳಿಗಳ ಅಭಿವೃದ್ಧಿ, ಮೀನುಗಾರಿಕೆ ಮತ್ತು ಸಂಪನ್ಮೂಲ ಪುನರುತ್ಪಾದನೆಯಲ್ಲಿ ಸಹಾಯ ಮಾಡುತ್ತೆ. ಬ್ರಹ್ಮಪುತ್ರ ಭಾರತ, ಟಿಬೆಟ್ ಮತ್ತು ಬಾಂಗ್ಲಾದೇಶದ ಮೂಲಕ ಹರಿಯುತ್ತೆ. ಪ್ರತಿಯೊಂದು ಪ್ರದೇಶದಲ್ಲಿ ವಿಭಿನ್ನ ಹೆಸರುಗಳನ್ನು ಹೊಂದಿದೆ. ಟಿಬೆಟ್ನಲ್ಲಿ ಸಾಂಗ್ಪೋ, ಅರುಣಾಚಲ ಪ್ರದೇಶದಲ್ಲಿ ದೆಹ್, ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ಮತ್ತು ಬಾಂಗ್ಲಾದೇಶದಲ್ಲಿ ಜಮುನಾ. ಈ ವೈವಿಧ್ಯಮಯ ಹೆಸರುಗಳ ಹೊರತಾಗಿಯೂ ಬ್ರಹ್ಮಪುತ್ರ ನದಿಯನ್ನ ಭಾರತದ ಏಕೈಕ ಪುರುಷ ನದಿ ಅಂತ ಗುರುತಿಸಲಾಗಿದೆ. ವಿಶಿಷ್ಟ ಗುಣಲಕ್ಷಣಗಳ ನದಿ. ಬ್ರಹ್ಮಪುತ್ರ ನದಿಯು ಹಲವಾರು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಇದು ಸರಳವಾದರೂ ಗಮನಾರ್ಹವಾದ ನದಿಯಾಗಿದ್ದು ಪ್ರಕೃತಿಯ ವೈಭವವನ್ನ ಪ್ರತಿಬಿಂಬಿಸುತ್ತೆ. ಇದು ಮೀನುಗಾರಿಕೆ, ಕೃಷಿ ಮತ್ತು ನೀರಾವರಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಕಾಡುಗಳು, ಪಕ್ಷಿಗಳು, ಪ್ರಾಣಿಗಳು ಮತ್ತು ಮೀನುಗಳನ್ನು ಒಳಗೊಂಡಂತೆ ಅದರ ದಡದಲ್ಲಿರುವ ಜೀವ ವೈವಿಧ್ಯವು ವಿಶಿಷ್ಟವಾಗಿದೆ. ಸಾಂಸ್ಕೃತಿಕವಾಗಿ ನದಿಯು ಹಳ್ಳಿಗಳು, ದೇವಾಲಯಗಳು, ಧಾರ್ಮಿಕ ಹಬ್ಬಗಳು ಮತ್ತು ಆಚರಣೆಗಳ ಜೀವನಾಡಿಯಾಗಿದೆ. ಮಜುಲಿಯಂತಹ ನದಿ ದ್ವೀಪಗಳನ್ನು ರಚಿಸುವ ಮೂಲಕ ಬ್ರಹ್ಮಪುತ್ರ ಪ್ರಾದೇಶಿಕ ಜೀವನ ವಿಧಾನವನ್ನ ಪ್ರಭಾವಿಸುತ್ತೆ. ಬ್ರಹ್ಮಪುತ್ರ ತನ್ನ ಭೌಗೋಳಿಕ ಮತ್ತು ಆರ್ಥಿಕ ಗಾತ್ರ ಹಾಗೂ ಅದರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವಕ್ಕಾಗಿ ಭಾರತೀಯ ನದಿಗಳಲ್ಲಿ ಎದ್ದು ಕಾಣುತ್ತೆ. ಬಹಳ ಮಹತ್ವದ ನದಿ. ಭಾರತದಲ್ಲಿ ನದಿಗಳನ್ನು ಸಾಂಪ್ರದಾಯಿಕವಾಗಿ ನೀರಿನ ಮೂಲಗಳಾಗಿ ಮಾತ್ರವಲ್ಲದೆ ಪವಿತ್ರತೆ, ಜೀವನ ಮತ್ತು ಸಂಸ್ಕೃತಿಯ ಸಂಕೇತಗಳಾಗಿಯೂ ನೋಡಲಾಗುತ್ತೆ. ಸ್ತ್ರೀ ನದಿಗಳನ್ನು ತಾಯಂದಿರಂತೆ ಪೂಜಿಸಿದ್ರೆ ಬ್ರಹ್ಮಪುತ್ರ ಪುರುಷತ್ವ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ಪ್ರತಿನಿಧಿಸುತ್ತೆ. ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಬ್ರಹ್ಮಪುತ್ರ ನದಿ ಸಂಸ್ಕೃತಿ, ಪುರಾಣ ಮತ್ತು ಭೌಗೋಳಿಕ ವೈಭವದಲ್ಲಿ ವಿಶೇಷ ಸ್ಥಾನವನ್ನ ಪಡೆದುಕೊಂಡಿದೆ. ಇದು ಭಾರತದಲ್ಲಿ ಪುರುಷ ಪ್ರಧಾನ ನದಿ ಎಂಬ ಹೆಮ್ಮೆಯನ್ನ ಸಾಕಾರಗೊಳಿಸುತ್ತೆ.